ಜರ್ಜಸಿ ಗೊತ್ತಿದ್ರೆ ಅಡಿಗೆ ಮಾಡಿರ್ತಾಳೆ, ಕನ್ಫ್ಯೂಸ್ ಒಂದ್ ಸೆಕೆಂಡ್. ಓಕೆ, ಥ್ಯಾಂಕ್ ಯು ತಂಗಮ್ಮ. ಇಲ್ಲಿ ನೋಡಿ ಫಿನಾಲಿಸ್. ಕೇಳಿ ನೀವು ಬೈದ್ರೆ ಕೂಡ ಅದೇ ಬೈದು ಹಾಗೆ ಆಗಲ್ಲ. ನಾನ್ ಚಿಕ್ಕ ವಯಸ್ಸಿದ್ದಾಗ್ಲಿಂದಾನು ನನ್ ರಕ್ಷಿತಾ ನೋಡ್ಕೊಂಡ್ ಬೆಳೆದಿರೋದು. ವೀಕ್ಷಕರೇ, ಎಂತ ಗೊತ್ತುಂಟ ಗಾಯ್ಸ್, ನಮ್ಮ ಚಿನಕುರಳಿ ರಕ್ಷಿತಾ ಶೆಟ್ಟಿ ಎಲ್ಲರಿಗೂ ಇಷ್ಟ ಆಗೋದು ಇದೇ ಕಾರಣಕ್ಕೆ ನೋಡಿ. ಆಕೆಗೆ ಗುರುತು ಪರಿಚಯ ಬೇಕಂತ ಇಲ್ಲ, ಎಲ್ಲರನ್ನ ಪ್ರೀತಿಯಿಂದಲೇ ಮಾತಾಡ್ತಾಳೆ. ಇನ್ನು ಅವಳ ಡೆಡಿಕೇಶನ್ ನೋಡಿ. ರಕ್ಷಿತಾ ಹೇಳೋದು ಇಷ್ಟೇ, ನಾಳೆ ಬಗ್ಗೆ ಚಿಂತೆ ಬೇಡ, ಇವತ್ತು ಖುಷಿಯಾಗಿರ್ಬೇಕು ಅಂತ. ಆದ್ರೆ ನಿಮಗೆಲ್ಲರಿಗೂ ಗೊತ್ತಾ, ರಕ್ಷಿತಾ ಇಷ್ಟು ಮಟ್ಟಿಗೆ ಈಗ ಹೆಸರು ಮಾಡ್ತಾ ಇರ್ಬೋದು, ಆದ್ರೆ ಅದಕ್ಕಿಂತ ಹಿಂದೆ ಆಕೆ ಸಿಕ್ಕಾಪಟ್ಟಿ ಅವಮಾನವನ್ನ ಎದುರಿಸಿದ್ದಾಳೆ. ಹೌದು, ರಕ್ಷಿತಾ ಸಿಕ್ಕಾಪಟ್ಟಿ ಟ್ರೋಲ್ ಆಗ್ತಾ ಇದ್ಲು. ಮೊದಲು ತುಳುವಿನಲ್ಲಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತಾಳೆ. ತುಳು ಟ್ರೋಲರ್ಸ್ ಅವರು ರಕ್ಷಿತಾನ ಟ್ರೋಲ್ ಮಾಡೋಕೆ ಶುರು ಮಾಡ್ತಾರೆ. ನಂತರ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಷನ್ ಅನ್ನ ಶುರು ಮಾಡ್ತಾಳೆ. ಆಗ ಕನ್ನಡ ಟ್ರೋಲರ್ಸ್ ಅವಳನ್ನ ಹಿಗ್ಗಾಮುಗ್ಗ ಟ್ರೋಲ್ ಮಾಡೋಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಫ್ಯಾಮಿಲಿಯವರು ಅವಳನ್ನ ಅವಮಾನ ಮಾಡಲು ಶುರು ಮಾಡ್ತಾರೆ. ತಾಯಿಯ ಬಳಿ ಅವಳಿಗೆ ಬುದ್ಧಿ ಹೇಳಿ ಹಾಗೆಲ್ಲ ಹೇಳಲು ಶುರು ಮಾಡ್ತಾರೆ. ಆದ್ರೆ ರಕ್ಷಿತಾ ಅಂದು ದೃಢವಾಗಿ ನಿಂತಿದ್ದಳು. ಅವಳು ಹೇಳುವುದು ಇಷ್ಟೇ, ನನಗೆ ನನ್ನ ಫ್ಯಾಮಿಲಿಗೆ ಏನಾದರೂ ಆದರೆ ಯಾವ ಸಂಬಂಧಿಕರು ಬರಲ್ಲ, ನಮ್ಮನ್ನ ನಾವೇ ನೋಡ್ಕೋಬೇಕು. ಟ್ರೋಲರ್ಸ್ ಟ್ರೋಲ್ ಮಾಡಲಿ ಬಿಡಿ, ಅವರಿಂದ ನಾನು ಬೆಳಿತೀನಿ, ನನ್ನಿಂದ ಅವರು ಬೆಳಿತಾರೆ. ಇದೊಂಥರ ಬಿಸಿನೆಸ್ ರೀತಿ ಅಂತ ಅದನ್ನ ಪಾಸಿಟಿವ್ ಆಗಿ ತಗೊಂಡಿದ್ಲು. ಅಷ್ಟಕ್ಕೂ ರಕ್ಷಿತಾ ರಿಚ್ ಫ್ಯಾಮಿಲಿಯಿಂದ ಬೆಳೆದು ಬಂದಂತಹ ಹುಡುಗಿಯಲ್ಲ. ರಕ್ಷಿತಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ರಕ್ಷಿತಾ ಮೊದಲು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಲೈಫಲ್ಲಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಕ್ಷಿತಾ ಶೆಟ್ಟಿ ಮೂಲತಃ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವಳು. ಈಕೆಯ ತಂದೆ ಮುಂಬೈನಲ್ಲಿ ಪಾನ್ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಈಕೆ ಮೂಲತಃ ಉಡುಪಿಯವಳು, ಆದ್ರೆ ಆಕೆಯ ತಂದೆ ಜೀವನ ಸಾಗಿಸಲು ಮುಂಬೈನಲ್ಲಿ ವ್ಯಾಪಾರ ಮಾಡುತ್ತಿದ್ದರಿಂದ ಇವರ ಕುಟುಂಬವೆಲ್ಲ ಮುಂಬೈನಲ್ಲಿ ವಾಸವಾಗಿತ್ತು. ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ರಕ್ಷಿತಾ ಕಾಲೇಜ್ ದಿನಗಳಲ್ಲಿ ತನ್ನ ಮನೆಯವರಿಗೆ ಸಹಾಯವಾಗಲಿ ಎಂದು ಬೆಳಿಗ್ಗೆ ಕಾಲೇಜ್ ಹೋಗಿ ನಂತರ ಫಾಸ್ಟ್ ಟ್ಯಾಗ್ ಕಂಪನಿಯ ಕಸ್ಟಮರ್ ಕೇರ್ ಕಾಲ್ ಸೆಂಟರ್ನಲ್ಲಿ ಜಾಬ್ಗೆ ಸೇರ್ಕೊಳ್ತಾಳೆ. ಎಜುಕೇಶನ್ ಹಾಗೂ ಕೆಲಸವನ್ನು ಎರಡೂ ಬ್ಯಾಲೆನ್ಸ್ ಮಾಡಿ ಜೀವನ ಹೇಗೋ ಹೋಗ್ತಾ ಇತ್ತು. ಆದ್ರೆ ರಕ್ಷಿತಾಗೆ ಸ್ಪೋರ್ಟ್ಸ್ ನಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು ಹಾಗೂ ಸ್ಪೋರ್ಟ್ಸ್ ನಲ್ಲಿ ಹಲವಾರು ಮೆಡಲ್ಗಳನ್ನು ಕೂಡ ಆಕೆ ಪಡೆದುಕೊಂಡಿದ್ರು. ಬೆಳಿಗ್ಗೆ ಬೇಗ 5 ಗಂಟೆಗೆ ಎದ್ದು ಗ್ರೌಂಡಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಸ್ಪೋರ್ಟ್ ನಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಳ್ತಾಳೆ. ಆದರೆ ಆಕೆಗೆ ಎಜುಕೇಶನ್ ಹಾಗೂ ಕೆಲಸ ಇವೆರಡರ ನಡುವೆ ಸ್ಪೋರ್ಟ್ಸ್ ಅನ್ನು ತ್ಯಾಗ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಆಕೆ ಸ್ಪೋರ್ಟ್ಸ್ ಅನ್ನ ಬಿಡ್ತಾಳೆ. ಅದರ ಜೊತೆ ಆಕೆಗೆ ಭರತನಾಟ್ಯದಲ್ಲೂ ಕೂಡ ಇಂಟ್ರೆಸ್ಟ್ ಇತ್ತು, ಅದನ್ನು ಕೂಡ ಫ್ಯಾಮಿಲಿಗೋಸ್ಕರ ತ್ಯಾಗ ಮಾಡ್ತಾಳೆ. ಎನ್ನೋ ಒಂದು ಟ್ಯಾಲೆಂಟ್ಸ್ ಉಂಡತೆ, ಎನ್ನೋ ಒಂದು ಟ್ಯಾಲೆಂಟ್ಸ್ ಮುಳ್ಪನೆ ಮುಗಿಂಡು ಪಂಡ ಎಂಚ ಗೊತ್ತನೆ ಆಂಡಲೆ ಟ್ರೈ ಮಲ್ಪೋಡಿ ಎಂಕ್ ಎದುರು ಪಂಡ ಎಂಗ್ ಮನಸ್ಸುಂಡು ಮಸ್ತ್ ಎದುರು ಪೋರೆ. ಬಟ್ ಐ ಥಿಂಕ್ ಈಕೆ ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ನಲ್ಲಿ ಪದವಿ ಪಡ್ಕೊಂಡಿದ್ದಾಳೆ. ನಂತರ ಆಕೆಗೆ ಯೂಟ್ಯೂಬ್ ಬಗ್ಗೆ ತಿಳಿಯತ್ತೆ. ಚೆನ್ನಾಗಿ ಮಾತನಾಡೋಕೆ ಬರುತ್ತಿದ್ದ ರಕ್ಷಿತಾ ಚಿಕ್ಕದಾಗಿ ಯೂಟ್ಯೂಬ್ ಮಾಡಲು ಪ್ರಾರಂಭಿಸ್ತಾಳೆ. ಆಕೆ ತನ್ನ ಮಾತೃಭಾಷೆಯಾದ ತುಳುವಿನಲ್ಲಿ ವ್ಲಾಗ್ ಮಾಡಲು ಪ್ರಾರಂಭ ಮಾಡ್ತಾಳೆ. ಆದರೆ ಆಕೆ ಮೊದಲ ಬಾರಿ ಟ್ರೋಲ್ ಆದದ್ದು ಕಾಂತಾರ ಮೂವಿ ನೋಡಲು ಹೋದಾಗ ಆಕೆ ಒಂದು ವ್ಲಾಗ್ ಮಾಡ್ತಾಳೆ. ಆ ವ್ಲಾಗ್ ನಲ್ಲಿ ಆಕೆ ಮೂವಿ ನೋಡಿ ಆ ಮೂವಿ ಹೇಗಿತ್ತು ಎಂದು ಹೇಳುವ ವೇಳೆ ಆಕೆ ಅಲ್ಲಿ ತುಳುವಿನಲ್ಲಿ ಕೂದಲಿನ ರೋಮ ಎದ್ದು ನಿಂತು ಎಂದು ಹೇಳ್ತಾಳೆ. ಆಗ ಆಕೆಯ ಆಂಟಿ ಕೂದಲಿನ ರೋಮ ಅಲ್ಲ, ರೋಮದ ಕೂದಲು ಎಂದು ಕರೆಕ್ಷನ್ ಮಾಡ್ತಾರೆ. ಇದು ತುಳುನಾಡಿನಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತೆ. ಆ ವಿಡಿಯೋಗೆ ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ. ಇದರಿಂದ ರಕ್ಷಿತಾಗೆ ದುಡ್ಡು ಕೂಡ ಬರುತ್ತೆ. ಆಗ ರಕ್ಷಿತಾ ಇದರಲ್ಲೇ ಮುಂದುವರಿಬೇಕು ಎಂದು ಡಿಸೈಡ್ ಮಾಡ್ತಾಳೆ. ಹೆಚ್ಚೆಚ್ಚು ವಿಡಿಯೋ ಮಾಡಲು ಶುರು ಮಾಡ್ತಾಳೆ. ಆಕೆ ಮಾತನಾಡುವ ಶೈಲಿ ಡಿಫರೆಂಟ್ ಆಗಿರುತ್ತೆ. ಹಾಗಾಗಿ ಆಕೆ ಹೆಚ್ಚೆಚ್ಚು ಟ್ರೋಲ್ ಆಗಲು ಶುರುವಾಗ್ತಾಳೆ. ಇತ್ತ ಕಡೆ ಆಕೆಯ ಫ್ಯಾಮಿಲಿಯವರು ಆಕೆಯ ಅಮ್ಮನಿಗೆ ಫೋನ್ ಮಾಡಿ ಅವಳು ಯಾಕೆ ಮರ್ಯಾದೆ ತೆಗೆದಿದ್ದಾಳೆ ಅಂತ ಕಂಪ್ಲೇಂಟ್ ಮಾಡಲು ಶುರು ಮಾಡ್ತಾರೆ. ಆಕೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ಹಾಗೆ ಕೆಲವು ಸಂಬಂಧಿಕರು ಆಕೆಯನ್ನು ಮಾತನಾಡಿಸುವುದೇ ಬಿಟ್ಟಿದ್ರಂತೆ. ಆದರೆ ರಕ್ಷಿತಾ ಮಾತ್ರ ಸೋತ್ರೆ ಇವರು ಯಾರು ಕೈ ಹಿಡಿದು ಏಳಿಸೋಕೆ ಬರಲ್ಲ, ನನಗೆ ಇಷ್ಟ ಬಂದದ್ದನ್ನು ನಾನು ಮಾಡ್ತೀನಿ ಅಂತ ಕಂಟಿನ್ಯೂ ಮಾಡ್ತಾಳೆ. ಕೊರೋನಾ ಟೈಮ್ನಲ್ಲಿ ಭಾರತದಾದ್ಯಂತ ಬಂದ್ ಮಾಡಲಾಗಿತ್ತು. ಆ ಸಮಯದಲ್ಲಿ ಅಚ್ಚಿ ಮನೆಯಲ್ಲಿ ಉಳಿದುಕೊಂಡ ರಕ್ಷಿತಾ ಹೆಚ್ಚೆಚ್ಚು ಕುಕಿಂಗ್ ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸುತ್ತಾಳೆ. ಇದು ಇನ್ನಷ್ಟು ರೀಚ್ ಆಗುತ್ತೆ. ನಂತರ ಆಕೆ ಕನ್ನಡದಲ್ಲಿ ಕೂಡ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿ ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸುತ್ತಾಳೆ. ಮತ್ತೆ ಕನ್ನಡದಲ್ಲಿ ಕೂಡ ಟ್ರೋಲ್ ಆಗಲು ಶುರುವಾಗುತ್ತಾಳೆ. ಆಕ್ಚುಲಿ ನನಗೆ ಫಿಶಿಂಗ್ ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಇಷ್ಟ, ಗೊತ್ತುಂಟಾ?
ತುಂಬಾ ಎಂಜಾಯ್ ಮಾಡ್ತೀನಿ. ನಾನು ಯಾವ್ದು ಕೆಲಸ ಮಾಡ್ತೀನಿ ಅಲ್ವಾ. ರಕ್ಷಿತಾ ಅವರಿಗೆ ಹಿಂದಿಯಲ್ಲಿ ಮಾತನಾಡಲು ಚೆನ್ನಾಗಿ ಬರ್ತಿತ್ತು. ಅಷ್ಟೇ ಅಲ್ಲದೆ ಹಿಂದಿಯಲ್ಲಿ ಒಂದು ವೇಳೆ ವಿಡಿಯೋ ಮಾಡಿದ್ರೆ ಆಕೆಗೆ ರೀಚ್ ಚೆನ್ನಾಗಿ ಸಿಕ್ಕಿತ್ತು. ಆದ್ರೂ ಕೂಡ ಆಕೆ ಅದನ್ನು ಬಿಟ್ಟು ತನ್ನ ಊರಿನ ಭಾಷೆಯಾದ ಕನ್ನಡ ಹಾಗೂ ತುಳುವಿನಲ್ಲಿ ವಿಡಿಯೋ ಮಾಡಿದ್ದು ಮೆಚ್ಚಲೇಬೇಕಾದ ವಿಷಯ. ಆದರೆ ರಕ್ಷಿತಾ ಅರೆಬಲೆ ಭಾಷೆಯಲ್ಲಿ ಮಾತನಾಡುವುದರಿಂದ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾಳೆ. ಆದ್ರೆ ಅದನ್ನ ರಕ್ಷಿತಾ ಪಾಸಿಟಿವ್ ಆಗಿ ತಕೊಂಡು, ನನಗೆ ಟ್ರೋಲ್ ಮಾಡೋದ್ರಿಂದ ಬೇಜಾರಿಲ್ಲ, ಇದರಿಂದ ನನಗೆ ಅಡ್ವಾಂಟೇಜ್, ಇದೊಂಥರ ಬಿಸ್ನೆಸ್ ರೀತಿ, ಅವ್ರು ಬೆಳಿತಾರೆ ನಾವು ಬೆಳಿತೀವಿ, ನನಗೆ ಬೇಜಾರಿಲ್ಲ, ಖುಷಿನೇ ಎಂದು ಹೇಳ್ತಾಳೆ. ಆಕೆ ಹಿರಿಯ ಮಗಳಾಗಿ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾಳೆ ಅಂದ್ರೆ, ಅವರು ಮೊದಲು ಮುಂಬೈನಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಈಕೆ ತಾನು ಸಂಪಾದಿಸಿದ ಹಣವನ್ನೆಲ್ಲ ಕೂಡಿಟ್ಟು ಅಪ್ಪ ಅಮ್ಮನಿಗೆ ಸರ್ಪ್ರೈಸ್ ಆಗಿ ತಾನೇ ಒಂದು ಸ್ವಂತ ಫ್ಲಾಟ್ ಅನ್ನ ಖರೀದಿಸಿ ಅಪ್ಪ ಅಮ್ಮನಿಗೆ ಗಿಫ್ಟ್ ಆಗಿ ನೀಡ್ತಾಳೆ. ರಕ್ಷಿತಾ ಸುಖದ ಸುಪತಿಗೆ ಅಲ್ಲಿ ಬೆಳೆದಂತಹ ಹುಡುಗಿಯಲ್ಲ. ಕಾಲೇಜ್ ದಿನಗಳಲ್ಲಿ ಮನೆಯವರಿಗೋಸ್ಕರ ತನ್ನ ಕನಸುಗಳನ್ನೆಲ್ಲ ಬದಿಗಿಟ್ಟು ಮನೆಯವರಿಗೋಸ್ಕರ ಪಾರ್ಟ್ ಟೈಮ್ ಜಾಬ್ ಮಾಡಿ ಕಾಲೇಜು ಕೂಡ ಓದಿ ಮುಗಿಸಿದವಳು. ಬಹುಶಃ ಆಕೆ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಆಗಿರುವುದಕ್ಕೆ ಇದು ಒಂದು ಕಾರಣ ಆಗಿರಬಹುದು. ಆಕೆ ಎಲ್ಲಿಯೂ ಕೂಡ ತನ್ನನ್ನು ತಾನು ಬಿಟ್ಕೊಡುವುದಿಲ್ಲ. ಆಕೆಯೇ ಹೇಳಿದ್ದಾಳೆ, ಯಾರು ಬರೆದಿದ್ದಾಗ ನಮಗೆ ನಾವೇ ಸ್ಟ್ಯಾಂಡ್ ತಗೊಳ್ಬೇಕು, ದಯೆ, ಕರುಣೆ, ಪ್ರೀತಿ ಎಲ್ಲದೂ ಮನುಷ್ಯನಿಗೆ ಮುಖ್ಯ, ಆಟವನ್ನು ಫೇರ್ ಆಗಿ ಆಡ್ಬೇಕು ಎಂದು. ಒಂದು ವೇಳೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬರೆದಿದ್ರೆ ಯಾರಿಗೂ ಕೂಡ ಆಕೆಯ ನಿಜವಾದ ಕ್ಯಾರೆಕ್ಟರ್ ಹಾಗೂ ರಿಯಲ್ ಲೈಫ್ ಸ್ಟೋರಿ ಗೊತ್ತಾಗುತ್ತಿಲ್ಲ ಅನ್ಸುತ್ತೆ. ಬಿಗ್ ಬಾಸ್ ಮನೆ ಆಕೆಗೆ ಒಂದು ಹೊಸ ಬದುಕನ್ನು ಕಟ್ಟಿಕೊಟ್ಟಿದೆ ಎಂದರೆ ತಪ್ಪಾಗಲ್ಲ. ಹೋಗೋಣ. ಬೇಡ, ಇಲ್ಲ ಇಷ್ಟ ಆಗುದಿಲ್ಲ ಅಂತಲ್ಲ, ಅದೇ ಕದ್ದು ಹೀಗೆ ನೀನಿಲ್ದೆ ತುಂಬಾ ಬೇಜಾರಾಗ್ತುಂಟು. ಇದೇ ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.